ನಾಗರ ಹಾವಿನಂತೆ ಎಡಗೆತ್ತು ನಿಂತಿದೆ. ವಿದ್ಯಾ, ಇನ್ನು ಎಷ್ಟು ಬೇರೆ ನನ್ನ ಪಲ್ಲಾಂಗದಲ್ಲಿ ಏರಿಸಲು ಪ್ರಯತ್ನಿಸಿದರೂ ಪದೇ ಪದೇ ಜಾರುತ್ತಲೇ ಇರುವೆ. ನಿನ್ನನ್ನು ಪಡೆಯಲು ನಾನು ಹೊಸದೊಂದು ತಂತ್ರವನ್ನು ಹೂಡುವೆ. ಅಂದು ರಾಮಾಯಣ ಹಾಳಾಗಿದ್ದು ಒಂದು ಹೆಣ್ಣಿನಿಂದ, ಮಹಾಭಾರತ ಹಾಳಾಗಿದ್ದು ಒಂದು ಹೆಣ್ಣಿನಿಂದ, ಇಂದು ಈ ಕಲಿಯುಗ ಹಾಳಾಗುತ್ತಿರುವುದು ಒಂದು ಹೆಣ್ಣಿನಿಂದ. ವಿದ್ಯಾ, ನಿನ್ನನ್ನು ನಾನು ಪಡೆಯುತ್ತೇನೆ. ನಿನ್ನನ್ನು ಪಡೆಯಲು ಮಹಾವಿಷ್ಣುವಿನಂತೆ 10 ಅವತಾರ ಎತ್ತಿ ಬರಲು ನಾನು ಸಿದ್ಧನಿರುವೆ. ಇದೇನು ವಿಜಯ್ ನಿಮ್ಮ ಸ್ಥಿತಿ? ಯಾಕೆ ಇಂತಹ ಸ್ಥಿತಿಯಲ್ಲಿ ನನ್ನ ನೆನಪು ಸಹ ನಿನಗೆ ಆಗಲಿಲ್ಲವೇ? ಯಾಕೆ ವಿಜಯ್, ನನ್ನನ್ನೇನು ಬೇರೆದವರು ಎಂದು ಭಾವಿಸಿರುವೆಯಾ? ಓ ವಿಕಾಸ್ ಅವರು, ನನ್ನ ಸ್ಥಿತಿ ಏನಾಗಿದೆ? ಆ ದೇವರು ನನಗೆ ದುಡಿದು ತಿನ್ನಲು ಬಲವನ್ನು ಕೊಟ್ಟಿದ್ದಾನೆ. ಅಂದಾಗ ನಾನು ಚೆನ್ನಾಗೇ ಇದ್ದೀನಿ. ನೀವೇಗಿದ್ದೀರಾ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಅಲ್ಲ ವಿಜಯ್, ವಿನುತಾ ಎಂಬ ಒಂದು ಹೆಣ್ಣು ನಿನ್ನ ಹತ್ರ ಬಂದ್ರೆ ಅವಳನ್ನು ಮೋಹಿಸುವುದನ್ನು ಬಿಟ್ಟು ಮೂರ್ಖರಂತೆ ವರ್ತಿಸಿದ್ದೀರಲ್ಲ, ನಿಮ್ಮ ಬಂಡತನಕ್ಕೆ ಏನ್ ಹೇಳಬೇಕೋ ಗೊತ್ತಾಗುತ್ತಿಲ್ಲ. ಬರೀ ಕಾಮದ ಆಸೆಗಾಗಿ ನನ್ನನ್ನು ಮೋಹಿಸಲು ಬಂದ ಆ ಹೆಣ್ಣಿನ ಆಸೆ ತೀರಿಸಲು ನಾನೇನು ಮೂರ್ಖನಲ್ಲ. ವಿಜಯ್, ಅವಳನ್ನು ನೀನು ಒಪ್ಪಿದರೆ ಅವಳ ಹಣ ನಿನ್ನದಾಗುತ್ತಿತ್ತು. ಜೊತೆಗೆ ಇಂದು ನೀನು ಕೂಲಿ ಮಾಡುತ್ತಿರುವ ನೀನು ಕೂಲಿ ಮಾಡುವವರಿಗೆ ಸಂಬಳ ಹಂಚಬಹುದಾಗಿತ್ತು. ಅಂದರೆ ನಿನ್ನ ಮಾತಿನ ಅರ್ಥ ಹಣಕ್ಕಾಗಿ ಅಂತವಳ ಸ್ನೇಹ ಮಾಡಬೇಕು, ಅಂತವಳ ವಹಿಸಿಕೊಂಡು ನಿಮ್ಮಂತವರು ಮಾತನಾಡುವುದೆಂದರೆ ಛೀ, ಅಸಹ್ಯ. ಏ ವಿಜಯ್, ನಮ್ಮಂತವ್ರು ಇರುವುದರಿಂದಲೇ ನಿಮ್ಮಂತವರು ಬದುಕುತ್ತಿರುವುದು. ವಿಜಯ್, ನನ್ನ ಮಾತು ನೀನು ಕೇಳಿದರೆ ಉಳಿದಿರುವ ಅಲ್ಪ ಸ್ವಲ್ಪ ಮರ್ಯಾದೆಯಾದರೂ ಉಳಿಸಿಕೊಳ್ಳುತ್ತೀಯ. ಇಲ್ಲದಿದ್ದರೆ ಚೀತು ಎಂದು ಮುಗಿಸಿಕೊಂಡು ಮರ್ಯಾದೆ ಹೀನನಾಗಬೇಕಾಗುತ್ತದೆ. ಬಾಯಿಗೆ ಬಂದಂತೆ ಬರಲಿದರೆ ನಿನ್ನ ಹುಚ್ಚ ನಾಯಿಗೆ ಹೊಡೆದಂತೆ ಹೊಡೆಯಬೇಕು. ನಮ್ಮಿಂದ ನಿನಗಾವ ತೊಂದರೆಯಾಗಿದೆ ಎಂದು ನಮ್ಮ ಜೀವನವನ್ನು ಹಾಳು ಮಾಡಲು ಮುಂದಾಗಿರುವೆ. ಲೇ ಪಾಪಿ, ಅಂದರೆ ಆಗಿದೆ. ಸುತ್ತ 10-15 ಹಳ್ಳಿಗಳಿಗೆ ನಾಯಕನಾಗಲು ಹೊರಟಿರುವ ನನಗೆ ಓದದೆಲ್ಲ ಅವಮಾನಗಳೇ ಆಗುತ್ತಿವೆ. ಅದಕ್ಕೆ ಕಾರಣ ನೀನು. ಏ ವಿಜಯ್, ನಿನ್ನ ತಮ್ಮನನ್ನು ನನ್ನ ಕೈವಶ ಮಾಡಿಕೊಂಡು ಅವನ ಆಸ್ತಿಯನ್ನ ನನ್ನ ವಶ ಮಾಡಿಕೊಳ್ಳುವೆ. ಹಾಗೇನಾದರೂ ನೀನು ಮಾಡಿದ್ದೆ ಆದರೆ ಅರಕೆಯ ಕೋಣದಂತೆ ತುಂಡರಿಸದೆ ಬಿಡಲಾರೆ ನಿನ್ನನ್ನು. ಹೇ ವಿಜಯ್, ಸಂಗೊಳ್ಳಿ ರಾಯಣ್ಣನಂತೆ ಸೆರೆ ಸಿಕ್ಕಿರುವ ನಿನ್ನನ್ನು ನನ್ನ ಚಾಟಿ ಏಟಿನಿಂದ ಮಣಿಸಿ ನಿನ್ನ ಧರ್ಮ ಪತ್ನಿಯನ್ನು ನನ್ನ ಕೈವಶ ಮಾಡಿಕೊಳ್ಳುವೆ. ಯಾರಲ್ಲಿ ಕಟ್ಟಿ ಹಾಕಿ ನಾನು ನಿನ್ನ ಚಾಟಿ ಏಟಿಗೆ ಹಾರಲಾರದು ನನ್ನ ಪ್ರಾಣ. ನನ್ನ ಹೆಂಡತಿಯನ್ನು ನನ್ನ ಮನೆತನವನ್ನು ಹೇಗೆ ಉಳಿಸಿಕೊಳ್ಳಬೇಕೆಂದು ಚೆನ್ನಾಗಿ ಗೊತ್ತು. ಏನು ನೋಡುತ್ತಿದ್ದೀರಿ? ಕಟ್ಟಿ ಹಾಕಿ ನಾನು ಕಟ್ಟಿ ಹಾಕಿ. ಮೋಸದಿಂದ